ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಬೆಳ್ಳಿ ಹೂಡಿಕೆ ಅಂದರೆ ಸಿಲ್ವರ್ ಇನ್ವೆಸ್ಟ್ಮೆಂಟ್. ಬಹುತೇಕ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಬಂಗಾರ ಇದ್ದ ಮೇಲೆ ಬೆಳ್ಳಿ ಯಾಕೆ ಬೇಕು? ಬೆಳ್ಳಿಯಲ್ಲಿ ನಿಜವಾಗ್ಲೂ ಲಾಭ ಇದೆಯಾ? ಈಗ ಬೆಳ್ಳಿ ಹೂಡಿಕೆ ಮಾಡೋದು ಸರಿನಾ? ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಉತ್ತರ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಬೆಳ್ಳಿ ಅಂದರೆ ಏನು ಸ್ನೇಹಿತರೆ? ಬೆಳ್ಳಿ ಅಂದರೆ ಇದೊಂದು ಪ್ರೀಷಿಯಸ್ ಮೆಟಲ್. ಇದು ಸಾವಿರಾರು ವರ್ಷಗಳಿಂದ ಹಣದ ರೂಪದಲ್ಲಿ ಆಭರಣವಾಗಿ ಮತ್ತು ಮೌಲ್ಯ ಸಂಗ್ರಹವಾಗಿ ಬಳಸಲ್ಪಡುತ್ತದೆ. ಅಂದರೆ ಈ ಒಂದು ಮೆಟಲ್ನ ನಾವು ಜ್ಯುವೆಲರಿನಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿ ಸಿಲ್ವರ್ ಕಾಯಿನ್ಸ್ ಆಗಿಯೂ ಯೂಸ್ ಮಾಡ್ತೀವಿ. ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಆಗಿಯೂ ಸಹ ಸಿಲ್ವರ್ ಬಾರ್ಸ್ ತಗೊಳ್ತೀವಲ್ವಾ, ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಸಹ ಮಾಡಿಕೊಂಡು ಬಂದಿದ್ದೀವಿ ಸಾವಿರಾರು ವರ್ಷಗಳ ಹಿಂದೆ. ಈ ಒಂದು ಬೆಳ್ಳಿಯ ಪ್ರಮುಖ ಲಕ್ಷಣಗಳೇನು ಅಂದರೆ ಮೌಲ್ಯ ಉಳಿಸಿಕೊಳ್ಳುವ ಸಾಮರ್ಥ್ಯ. ಅಂದರೆ ಇನ್ಫ್ಲೇಷನ್ನ ಬೀಟ್ ಮಾಡಿ ನಮ್ಮ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ನ ಗಳಿಸುವಂಥ ಒಂದು ಸಾಮರ್ಥ್ಯ ಇದೆ ಬೆಳ್ಳಿಗೆ. ಇನ್ನೊಂದು, ಬಂಗಾರಕ್ಕಿಂತ ಕಡಿಮೆ ಬೆಲೆ. ಅಂದರೆ ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ ಬೆಳ್ಳಿ ಕಡಿಮೆ ಬೆಲೆಯಲ್ಲಿ ನಮಗೆ ಸಿಗುತ್ತೆ. ಥರ್ಡ್, ಇಂಡಸ್ಟ್ರಿಯಲ್ ಯೂಸೇಜ್ ಜಾಸ್ತಿ ಆಗಿದೆ. ಇವಾಗ ಇಂಡಸ್ಟ್ರಿಯಲ್ ಯೂಸೇಜಲ್ಲೂ ಸಹ ಬೆಳ್ಳಿನ ಜಾಸ್ತಿ ಯೂಸ್ ಮಾಡ್ತಾರೆ. ಅದಾದಮೇಲೆ ಹೈಲಿ ಕಂಡಕ್ಟಿವ್ ಮೆಟಲ್. ಅಂದರೆ ಈ ಒಂದು ಮೆಟಲ್ ಹೈಲಿ ವಾಲೆಟೈಲ್ ಇರುತ್ತೆ. ಅಂದರೆ ಬೆಳ್ಳಿ ಕೇವಲ ಹೂಡಿಕೆ ಅಲ್ಲ, ಅದೊಂದು ಅಗತ್ಯ ಲೋಹ ಕೂಡ. ಅಂದರೆ ಬೆಳ್ಳಿ ಇವಾಗ ಗೋಲ್ಡನ್ನು ತಗೊಂಡ್ರೆ ಅದೊಂದು ಅಗತ್ಯದ ಲೋಹ, ಅಂದರೆ ಜ್ಯುವೆಲರ್ಸ್ಗೆ ಯೂಸ್ ಮಾಡ್ತೀವಿ. ಬಟ್ ಬೆಳ್ಳಿ ಆ ರೀತಿ ಇಲ್ಲ, ಇದು ಅಗತ್ಯನೂ ಇದೆ. ಇದು ಒಂದು ಪ್ರೀಷಿಯಸ್ ಮೆಟಲ್ ಆಗಿದೆ, ಜ್ಯುವೆಲರಿಗೆ ಯೂಸ್ ಮಾಡ್ತೀವಿ. ಅದರ ಜೊತೆಗೆ ಇದೊಂದು ಡೆಫಿನೆಟ್ಟಾಗಿ ಅವಶ್ಯಕತೆ ಇರತಕ್ಕಂಥ ಒಂದು ಲೋಹ ಕೂಡ ಆಗಿದೆ. ಬಂಗಾರ ಮತ್ತು ಬೆಳ್ಳಿ ಈ ಎರಡರ ಮಧ್ಯೆ ವ್ಯತ್ಯಾಸ ಏನು ಅಂತ ನಿಮಗೆ ಡೌಟ್ ಇರ್ಬೋದು. ಬಂಗಾರ ಬಂದುಬಿಟ್ಟು ಬೆಲೆಯಲ್ಲಿ ಹೆಚ್ಚಿರುತ್ತೆ, ಬೆಳ್ಳಿ ಕಡಿಮೆ ಇರುತ್ತೆ. ಸ್ಟೇಬಿಲಿಟಿ ಅಂದರೆ ಬಂಗಾರ ಬಂದು ರಿಟರ್ನ್ಸಲ್ಲಿ ನೀವು ತಗೊಂಡ್ರೆ ಸ್ಟೆಬಿಲಿಟಿ ಇರುತ್ತೆ. ಅಷ್ಟೊಂದು ಹೈ ರಿಟರ್ನ್ಸ್ ಇರಲ್ಲ, ಅಷ್ಟೊಂದು ಲೋ ರಿಟರ್ನ್ಸ್ ಇರಲ್ಲ, ಸ್ಟೆಬಿಲಿಟಿಯಾಗಿ ರಿಟರ್ನ್ಸ್ನ ಕೊಡುತ್ತೆ. ಬಟ್ ಬೆಳ್ಳಿ ಬಂದುಬಿಟ್ಟು ಸ್ಟೆಬಿಲಿಟಿ ಅಂದರೆ ತುಂಬ ವಾಲೆಟಿಲಿಟಿ ಇರುತ್ತೆ. ಸಡನ್ನಾಗಿ ಜಂಪ್ ಆಗ್ಬೋದು, ಸಡನ್ನಾಗಿ ಡೌನ್ ಆಗ್ಬೋದು, ಆ ರೀತಿ ವಾಲೆಟಿಲಿಟಿ ಇರುತ್ತೆ. ಗ್ರೋತ್ ಸ್ಪೀಡ್ ಬಂದುಬಿಟ್ಟು ಅಂದರೆ ನಿಮ್ಮ ಒಂದು ರಿಟರ್ನ್ಸ್ ಯಾವ ರೀತಿ ಗ್ರೋ ಆಗುತ್ತಂದರೆ ಬಂಗಾರನಲ್ಲಿ ಕಡಿಮೆಯಾಗಿ ಗ್ರೋ ಆಗುತ್ತೆ. ಅಂದರೆ ಅಷ್ಟೊಂದು ಸ್ಪೀಡಾಗಿಲ್ಲ, ನಿಧಾನ ಸ್ಲೋ ಗ್ರೋತ್ ಸ್ಪೀಡ್ ಇರುತ್ತೆ ಒಂದು ರಿಟರ್ನ್ಸಲ್ಲಿ. ಬೆಳ್ಳಿ ಬಂದುಬಿಟ್ಟು ವೇಗವಾಗಿ ಗ್ರೋ ಆಗುತ್ತೆ. ಇಂಡಸ್ಟ್ರಿಯಲ್ ಯೂಸೇಜ್ನಲ್ಲಿ ಬಂದುಬಿಟ್ಟು ಬಂಗಾರ ಬಂದುಬಿಟ್ಟು ಕಡಿಮೆ ಪರ್ಸೆಂಟೇಜಲ್ಲಿ ಯೂಸ್ ಮಾಡ್ತೀವಿ, ಬೆಳ್ಳಿ ತುಂಬ ಹೆಚ್ಚಾಗಿ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಬಂಗಾರ ಸುರಕ್ಷಿತ ಇರ್ಬೋದು, ಅಂದರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ನಿಮಗೆ ಸೇಫ್ಟಿ ಸುರಕ್ಷಿತ ಇರುತ್ತೆ. ಬೆಳ್ಳಿ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಅವಕಾಶ, ಅಂದರೆ ಆಪರ್ಚುನಿಟಿ. ಇದು ನಿಮಗೆ ಈ ಒಂದು ಆಪರ್ಚುನಿಟಿನ ನೀವು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯ ಅವಕಾಶ. ಬೆಳ್ಳಿಯ ಬೇಡಿಕೆ ಏಕೆ ಭವಿಷ್ಯದಲ್ಲಿ ಹೆಚ್ಚುತ್ತೆ ಅಂತ ನಿಮ್ಗೊಂದು ಡೌಟ್ ಇರ್ಬೋದು. ಬೆಳ್ಳಿ ಫ್ಯೂಚರಲ್ಲಿ ಇನ್ನೂ ಗ್ರೋ ಆಗುತ್ತಾ? ಇವಾಗ ಆಲ್ರೆಡಿ ಈ ಒಂದು ಇಯರಲ್ಲೇ 200% ರಿಟರ್ನ್ ಕೊಟ್ಟಿದೆ. ಇನ್ನು ಮುಂದೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ರಿಟರ್ನ್ಸ್ ಸಿಗುತ್ತಾ? ಅಥವಾ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಳ್ಳಿನಲ್ಲಿ ನಾವು ಹಣನ ಕಳ್ಕೊಳ್ತೀವ? ಈ ರೀತಿ ಎಲ್ಲ ಒಂದು ಗೊಂದಲ ನಿಮಗೆ ಕ್ಲಿಯರ್ ಆಗುತ್ತೆ. ಬೆಳ್ಳಿ ಹೂಡಿಕೆ ಯಾಕೆ ಭವಿಷ್ಯದಲ್ಲಿ ಹೆಚ್ಚುತ್ತಂದರೆ ಸೋಲಾರ್ ಎನರ್ಜಿ ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದಂಗೆ ಸೋಲಾರ್ ಎನರ್ಜಿಗೆ ಹೆಚ್ಚು ಬೇಡಿಕೆ ಇರೋದ್ರಿಂದ ಈ ಒಂದು ಬೆಳ್ಳಿನ ನಾವು ಸೋಲಾರ್ ಪ್ಯಾನೆಲ್ಸ್ನ ನಿರ್ಮಾಣ ಮಾಡೋದಕ್ಕೆ ಬೆಳ್ಳಿ ಡೆಫಿನೆಟ್ಟಾಗಿ ಅವಶ್ಯಕತೆ ಇದೆ. ಅದರಲ್ಲೂ ಸಹ ಬೆಳ್ಳಿನ ಯೂಸ್ ಮಾಡ್ತೀವಿ. ಭಾರತ ಮತ್ತು ವಿಶ್ವದಲ್ಲಿ ರಿನ್ಯೂವೇಬಲ್ ಎನರ್ಜಿ ಹೆಚ್ಚುತ್ತಿದೆ. ಅಂದರೆ ನಮ್ಮ ಒಂದು ಕಂಟ್ರಿನಲ್ಲೇ ಅಲ್ಲ, ಗ್ಲೋಬಲಾಗಿ ನೀವೆಲ್ಲೇ ತಗೊಂಡ್ರು ರಿನ್ಯೂವೇಬಲ್ ಎನರ್ಜಿ ಹೆಚ್ಚಾಗ್ತಾ ಇದೆ. ಇದರಲ್ಲೂ ಸಹ ಬೆಳ್ಳಿ ಯೂಸ್ ಮಾಡೋದ್ರಿಂದ ಡೆಫಿನೆಟ್ಟಾಗಿ ಬೆಳ್ಳಿಗೆ ಒಂದು ಫ್ಯೂಚರ್ ಗ್ರೋತ್ ಅನ್ನೋದು ಇದ್ದೇ ಇದೆ. ಸೆಕೆಂಡ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದರೆ EV ಕಾರುಗಳು, ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಬ್ಯಾಟ್ರಿ, ಚಾರ್ಜಿಂಗ್ ಸಿಸ್ಟಮ್ಸ್, ಈ ಎಲ್ಲ ಎಲೆಕ್ಟ್ರಾನಿಕ್ಸ್ಗೂ ಬೆಳ್ಳಿ ಬಳಕೆ ಮಾಡಲೇಬೇಕಾಗುತ್ತೆ. ಇದರಿಂದನೂ ಸಹ ಬೆಳ್ಳಿ ಫ್ಯೂಚರ್ ಗ್ರೋತ್ ಡೆಫಿನೆಟಾಗಿ ನಮಗೆ ಕಾಣಿಸುತ್ತೆ. ನೀವೇ ಥಿಂಕ್ ಮಾಡ್ಬೋದು, ಇವಾಗೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಕಾರ್ಸೇ ಜಾಸ್ತಿ ಆಯಿತು. ಅದಾದಮೇಲೆ ಸೋಲಾರ್ ಎನರ್ಜಿ ರೆವಲ್ಯೂಷನ್ ಕೂಡ ಜಾಸ್ತಿ ಇದೆ. ಇದರಿಂದ ನಮಗೆ ಒಂದು ಬೆಳ್ಳಿಗೆ ಮುಂದಿನ ಫ್ಯೂಚರ್ ಬೇಡಿಕೆ ಅನ್ನೋದು ಡೆಫಿನೆಟಾಗಿ ಇದ್ದೇ ಇರುತ್ತೆ. ಥರ್ಡ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಕ್ನಾಲಜಿ
ಅಂದರೆ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ಸಲ್ಲಿ ಟೆಕ್ನಾಲಜಿನಲ್ಲಿ ಅಂದರೆ ಮೊಬೈಲ್ ಫೋನ್ಸ್ ಇರ್ಬೋದು, 5G ಟೆಕ್ನಾಲಜಿ ಇರ್ಬೋದು, ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್, ಈವನ್ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಾಸ್ಪಿಟಲೈಸಲ್ಲಿ ಯೂಸ್ ಮಾಡ್ತಕ್ಕಂಥ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲೂ ಸಹ ಬೆಳ್ಳಿನ ಯೂಸ್ ಮಾಡ್ತಾರೆ. ಟೆಕ್ನಾಲಜಿ ಬೆಳೀತಾ ಹೋದಂತೆ ಬೆಳ್ಳಿಯ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇನ್ನು ಮುಂದೆ ಟೆಕ್ನಾಲಜಿ ಬಿದ್ದೋಗುತ್ತೆ, ಟೆಕ್ನಾಲಜಿ ಬೆಳೆಯಲ್ಲ ಅಂತ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದೆಯಾ? ಡೆಫಿನೆಟಾಗಿ ಎಲ್ಲರಿಗೂ ಗೊತ್ತಿದ್ದಂಗೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾನೇ ಹೋಗುತ್ತೆ ಫ್ಯೂಚರಲ್ಲಿ. ಈ ರೀತಿ ಟೆಕ್ನಾಲಜಿ ಬೆಳೀತಾ ಹೋದಂತೆ ಡೆಫಿನೆಟಾಗಿ ನಮ್ಮ ಒಂದು ಬೆಳ್ಳಿಯ ಬೇಡಿಕೆ ಕೂಡ ಹೆಚ್ಚಾಗಿ ಬೆಳೀತಾನೆ ಇರುತ್ತೆ. ಬೆಳ್ಳಿ ಸಪ್ಲೈ ಯಾಕೆ ಸಮಸ್ಯೆ, ಅಂದರೆ ಸಪ್ಲೈ ಯಾಕೆ ಕಮ್ಮಿ ಇದೆ ಅಂತ ನಿಮ್ಗೊಂದು ಡೌಟ್ ಇರ್ಬೋದು. ಅಷ್ಟು ನಾವು ಸಪ್ಲೈ ಮಾಡ್ಕೋಬೋದಲ್ಲ ಅಂತ. ಒಂದು ಸಿಲ್ವರ್ನ ಮೈನಿಂಗ್ ಅಷ್ಟೊಂದು ಸುಲಭ ಅಲ್ಲ. ಸಿಲ್ವರ್ ಮೈನಿಂಗ್ ಮಾಡೋದು ತುಂಬ ಕಷ್ಟ. ಹೊಸ ಗಣಿಗಳು ಕಡಿಮೆ ಇದೆ, ಅಂದರೆ ಮೈನ್ಸ್ ಅನ್ನೋದು ತುಂಬ ಕಡಿಮೆ ಇದೆ ಬೆಳ್ಳಿದು. ಪ್ರಾಡಕ್ಟ್ ಕಾಸ್ಟ್ ಹೆಚ್ಚಾಗಿದೆ, ಮೈನಿಂಗ್ನಲ್ಲಿ ಪ್ರಾಡಕ್ಟ್ ಕಾಸ್ಟ್ ಹೆಚ್ಚಾಗಿರೋದ್ರಿಂದ ಸಪ್ಲೈ ಕಡಿಮೆ ಇದೆ. ಇವಾಗ ಸಿಲ್ವರ್ ಏನು ಸಪ್ಲೈ ನಮ್ಗೆ ಬರ್ತಾ ಇದೆಯಲ್ವ, ಅದು ಕಡಿಮೆ ಇದೆ. ಬಟ್ ಅದ್ರ ಸಿಲ್ವರ್ ಡಿಮ್ಯಾಂಡ್ ತುಂಬ ಜಾಸ್ತಿ ಇದೆ. ನಾವು ಈ ರೀತಿ ಎಲ್ಲದರಲ್ಲೂ ಆ ಸಿಲ್ವರ್ನ ಯೂಸ್ ಮಾಡ್ತಿರೋದ್ರಿಂದ ಫ್ಯೂಚರ್ ಗ್ರೋತ್ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ. ಇದರಿಂದ ಬೆಳ್ಳಿ ಅಂದರೆ ಸಿಲ್ವರ್ ಬೆಲೆ ಏರಿಕೆ ಆಗೋದು ತುಂಬ ಸಾಧ್ಯತೆ ಇದೆ ಇನ್ ಫ್ಯೂಚರಲ್ಲಿ. ಬೆಳ್ಳಿ ಯಾಕೆ ಹೆಚ್ಚು ರಿಟರ್ನ್ಸ್ ಕೊಡ್ತಾ ಇದೆ ಅಂತ ನಿಮ್ಗೊಂದು ಡೌಟ್ ಇರ್ಬೋದು. ವಾಲೆಟಿಲಿಟಿ ಕಾರಣ, ಅಂದರೆ ಬೆಳ್ಳಿ ಬೆಲೆ ತುಂಬ ವೇಗವಾಗಿ ಏರುಪೇರು ಆಗುತ್ತೆ. ಉದಾಹರಣೆ, 60 ರೂಪಾಯಿ ಇದ್ದಿದ್ದು 90 ರೂಪಾಯಿ ಆಗಿದ್ದರೆ 50% ಲಾಭ ಅಂತ ಕರಿತೀವಿ. ಬಂಗಾರದಲ್ಲಿ ಅಷ್ಟು ವೇಗದ ಲಾಭ ನೀವು ತುಂಬ ಅಪರೂಪ. ಬಂಗಾರ ಅಷ್ಟು ಬೇಗ ಸ್ಪೀಡಾಗಿ ನಿಮಗೆ ಗ್ರೋತ್ ಕೊಳ್ಳೋದಕ್ಕೆ ಜಾಸ್ತಿ ಇಲ್ಲ. ಬಂಗಾರನೂ ರಿಟರ್ನ್ಸ್ ಕೊಡುತ್ತೆ, ಸೇಫ್ಟಿ ಇರುತ್ತೆ, ಬಟ್ ಒಂದು ಸ್ಟೇಬಲ್ ರಿಟರ್ನ್ಸ್ ಇರುತ್ತೆ. ಅದು ಇದರಲ್ಲಿ ಬಂದುಬಿಟ್ಟು ರಿಸ್ಕ್ ಜಾಸ್ತಿ ಇರುತ್ತೆ. ಸಿಲ್ವರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ, ಅದೇ ರೀತಿ ರಿವಾರ್ಡ್ ಕೂಡ ಜಾಸ್ತಿ ಸಿಗುತ್ತೆ. ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಕೂಡ ಅದೇ ರೀತಿ ಜಾಸ್ತಿ ಸಿಗುತ್ತೆ. ಇನ್ಫ್ಲೇಷನ್ ವಿರುದ್ಧ ಬೆಳ್ಳಿ, ಅಂದರೆ ಹಣದ ಮೌಲ್ಯವನ್ನು ಕಡಿಮೆ ಆಗುತ್ತದೆ. ಸಪೋಸ್ ನಿಮ್ಮ ಹತ್ರ ಇವಾಗ ಒಂದು 10,000 ಇತ್ತು, ಅದನ್ನು ನೀವು ಹಂಗೆ ಇಟ್ಕೊಳ್ತೀರ, ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂದ್ಕೊಳ್ಳಿ. ಒಂದು 2 ಇಯರ್ಸ್ ಆದಮೇಲೆ 10,000 ವ್ಯಾಲ್ಯೂ ಹಾಗೆ ಇರುತ್ತಾ, ನೀವೇ ಹೇಳಿ. ಅದೇ 10,000ನ ಒಂದು ಸಿಲ್ವರ್ ETF ಅಲ್ಲೂ, ಸಿಲ್ವರ್ ಬಾರ್ಸ್ ಅಥವಾ ಸಿಲ್ವರ್ ಜ್ಯುವೆಲರಿ, ಈ ರೀತಿ ನಿಮ್ಗೆ ಯಾವ್ದು ಬೇಕು ಅನ್ಸೋ ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಫ್ಟರ್ 2 ಇಯರ್ಸ್ ಸಿಲ್ವರ್ ಬೆಲೆ ಹೆಚ್ಚಾದಂತೆ ನಿಮ್ಮ ಒಂದು ಹಣದ ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಅಂದರೆ ಇನ್ಫ್ಲೇಷನ್ನ ಬೀಟ್ ಮಾಡ್ಬೋದು ನೀವು. ಸರಿ, ಇದೆಲ್ಲ ಆಯಿತು. ಸಿಲ್ವರ್ಗೆ ಫ್ಯೂಚರ್ ಗ್ರೋತ್ ಇದೆ, ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಯಾವ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನಿಮಗೆ ಡೌಟ್ ಇರುತ್ತೆ. ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದರೆ ಫಿಸಿಕಲ್ ಸಿಲ್ವರ್, ಅಂದರೆ ನೀವು ಸಿಲ್ವರ್ ಕಾಯಿನ್ಸ್ನ ತೊಗೋಬೋದು, ಸಿಲ್ವರ್ ಬಾರ್ಸ್ನ ತೊಗೋಬೋದು. ಬಟ್ ಇದು ಸ್ಟೋರೇಜ್ ರಿಸ್ಕ್ ಇರುತ್ತೆ. ಅಂದರೆ ನೀವು ಮನೆಯಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಕಳ್ಳರ್ ಇರ್ಬೋದು, ಅಥವಾ ನಿಮಗೆ ಒಂದು ಪ್ಯೂರ್ ಸಿಲ್ವರ್ ಸಿಗುತ್ತಾ ಇಲ್ವಾ ಅಂತ ಒಂದು ಡೌಟ್ ಇರ್ಬೋದು. ಈ ರೀತಿ ರಿಸ್ಕ್ ಇರುತ್ತೆ. ಫಿಸಿಕಲ್ ಬೇಕಂದರೆ ನೀವು ಈ ರೀತಿ ಸ್ಟೋರ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೆಕ್ಸ್ಟ್, ಸಿಲ್ವರ್ ETF, ಅಂದರೆ ಸ್ಟಾಕ್ ಮಾರ್ಕೆಟ್ ಮೂಲಕ ನೀವು ಸಿಲ್ವರ್ ETFನ ಪರ್ಚೇಸ್ ಮಾಡ್ಬೋದು. ಇದು ಸೇಫ್ ಇರುತ್ತೆ, ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೆಬಿ ರಿಜಿಸ್ಟರ್ಡ್ ಸ್ಟಾಕ್ ಮಾರ್ಕೆಟ್ ಬ್ರೋಕರ್ ಹತ್ರ ನೀವು ETF ಮೂಲಕ ಸಿಲ್ವರ್ನ ಪರ್ಚೇಸ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ETF ಬಂದುಬಿಟ್ಟು ಲಿಕ್ವಿಡಿಟಿ ಹೆಚ್ಚಿರುತ್ತೆ, ಅಂದರೆ ನೀವು ಯಾವಾಗ ಬೇಕಂದ್ರೂ ತೊಗೋಬೋದು. ನಿಮ್ಗೆ ಯಾವಾಗ ಹಣದ ಅವಶ್ಯಕತೆ ಇದೆ ಅಂದರೆ ಆವಾಗ ನೀವು ಅದನ್ನು ಸೆಲ್ ಮಾಡಿ ನಿಮ್ಮ ಅಮೌಂಟ್ನ ನೀವು ತೊಗೋಬೋದು. ಲಿಕ್ವಿಡಿಟಿ ಎನಿ ಟೈಮ್ ಇರುತ್ತೆ. ಆ್ಯಂಡ್ ಇದಕ್ಕೆ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು. ನೆಕ್ಸ್ಟ್, ಡಿಜಿಟಲ್ ಸಿಲ್ವರ್, ಅಂದರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್, ಚಿಕ್ಕ ಒಂದು 100 ರೂಪಾಯಿ 200 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಡಿಜಿಟಲ್ ಸಿಲ್ವರ್ ತೊಗೋಬೋದು. ಇದು ಈಸಿ ಇರುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಬಟ್ ಪ್ಲ್ಯಾಟ್ಫಾರ್ಮ್ ರಿಸ್ಕ್ ಇರುತ್ತೆ. ಅಂದರೆ ತುಂಬ ಆ್ಯಪ್ಸ್ ಎಲ್ಲ ಬಂದುಬಿಟ್ಟಿದೆ ಇವಾಗ ಡಿಜಿಟಲ್ ಒಂದು ಯುಗದಲ್ಲಿ. ಅಂದರೆ ತುಂಬ ಸಿಕ್ಕಾಪಟ್ಟೆ ಆ್ಯಪ್ಸ್ ಇರುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟು ರಿಟರ್ನ್ ಕೊಡ್ತೀವಿ, ಈ ಒಂದು ಆ್ಯಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಇಷ್ಟು ರಿಟರ್ನ್ ಸಿಗುತ್ತೆ ಅಂತ. ಇದು ನಿಮಗೆ ಸೇಫ್ ಇರೋದಿಲ್ಲ. ಪ್ಲ್ಯಾಟ್ಫಾರ್ಮ್ನ ಚೆಕ್ ಮಾಡಿ ಆ ಒಂದು ಆ್ಯಪ್ ಯಾವ ರೀತಿ ವರ್ಕ್ ಆಗುತ್ತೆ, ಸೆಬಿ ರಿಜಿಸ್ಟರ್ಡ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನೀವು ಡಿಜಿಟಲ್ ಆಗಿ ಕೂಡ ಸಿಲ್ವರ್ನ ಪರ್ಚೇಸ್ ಮಾಡ್ಬೋದು. ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವ ಅಪಾಯಗಳು, ಅಂದರೆ ಯಾವುದೇ ಒಂದು ರೀತಿ ರಿಸ್ಕ್ ಇದೆ. ಇವಾಗ ನಮಗೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಅದರಲ್ಲಿ ನಮಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಬರುತ್ತೆ ಅಂದರೆ ಅದೇ ರೀತಿ ರಿಸ್ಕ್ ಕೂಡ ಇರುತ್ತೆ. ರಿಸ್ಕ್ ಇಲ್ಲದೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ನೀವು ಅದನ್ನು ರಿಸ್ಕ್ನ ಕೂಡ ಗಮನಿಸಬೇಕಾಗುತ್ತೆ. ಬೆಳ್ಳಿನಲ್ಲಿ ಯಾವುದೇ ರೀತಿ ರಿಸ್ಕ್ ಇದೆ ಅಂದರೆ ಶಾರ್ಟ್ ಟರ್ಮ್ ಲಾಸ್ ಸಾಧ್ಯತೆ. ಅಂದರೆ ನಾನು ಇವಾಗಲೇ ಹೇಳಿದ್ನಲ್ವಾ, ಬೆಳ್ಳಿ ಆಲ್ರೆಡಿ ಈ 1 ಇಯರಲ್ಲಿ 200 ಮೇಲೆ ಜಂಪ್ ಆಗಿದೆ. ಇವಾಗ ನೀವು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಓಕೆ, ಬಟ್ ನಿಮ್ಮ ಒಂದು ಡ್ಯೂರೇಷನ್ ಲಾಂಗ್ ಟರ್ಮ್ ಇರಬೇಕು. 3 ಇಯರ್ಸ್ ಅಪ್ ಟು 5 ಇಯರ್ಸ್
ಟು ನೀವು ಮಿನಿಮಮ್ ಅಂದರೂ 3 ಇಯರ್ಸ್ ಈ ರೀತಿ ಲಾಂಗ್ ಟರ್ಮ್ ಇದ್ದವ್ರು ಮಾತ್ರ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದೇ ರೀತಿ ಈ ಇನ್ವೆಸ್ಟ್ಮೆಂಟ್ ಅಂದರೆ ಒಂದೇ ಸಲ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಅಂದರೆ ನಿಮ್ಮ ಹತ್ರ 1 ಲ್ಯಾಕ್ 2 ಲ್ಯಾಕ್ಸ್ 3 ಲ್ಯಾಕ್ಸ್ ಈ ರೀತಿ ಇದೆ ಅಂದರೆ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಅದನ್ನು ಸಿಪ್ ಮಾಡ್ಬೋದು ಮಂತ್ಲಿ ಇಷ್ಟಂತ, ಅಥವಾ ಡಿವೈಡ್ ಮಾಡಿ ನೀವು ಒಂದು 15 ಡೇಸ್ ಒನ್ಸ್ ಇಲ್ಲ ಮಂತ್ಲಿ ಸ್ವಲ್ಪ ಡಿವೈಡ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ ಗೋಲ್ ಇರಬೇಕು. ಅದಾದಮೇಲೆ ಮಾರ್ಕೆಟ್ ವಾಲಿಟಿಲಿಟಿ ಇರುತ್ತೆ. ಅಂದರೆ ಶೇರ್ ಮಾರ್ಕೆಟಲ್ಲಿ ಇವಾಗ ಈ ಒಂದು ETF ಟ್ರೇಡ್ ಆಗುತ್ತಲ್ವ, ಸಿಲ್ವರ್ ಪ್ರೈಸ್ ಅಪ್ ಆದಾಗ ನಿಮ್ಮ ರಿಟರ್ನ್ಸು ಅಪ್ ಆಗುತ್ತೆ, ಸಿಲ್ವರ್ ಪ್ರೈಸ್ ಡೌನ್ ಆದಾಗ ನಿಮ್ಮ ರಿಟರ್ನ್ಸು ಡೌನ್ ಆಗುತ್ತೆ. ಹೇಳಿದ್ನಲ್ವ, ಸಿಲ್ವರ್ ತುಂಬ ವಾಲಿಟಿಲಿಟಿ ಇರುತ್ತೆ, ಅದರಿಂದ ನೀವು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸ್ಟೋರೇಜ್ ಮತ್ತು ಪ್ಯೂರಿಟಿ ರಿಸ್ಕ್ ಅಂದರೆ ಫಿಸಿಕಲ್ ಸಿಲ್ವರ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಸ್ಟೋರೇಜ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಅದು ಪ್ಯೂರಿಟಿ ಪ್ರಾಬ್ಲಮ್ನ ಕೂಡ ನೀವು ಚೆಕ್ ಮಾಡಿ ತಗೋಬೇಕಾಗುತ್ತೆ. ಯಾರೆಲ್ಲ ಇವಾಗ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬೇಕು? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಲ್ ಇದ್ದವರು ಡೆಫಿನೆಟಾಗಿ ಬೆಳ್ಳಿನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ತು ಇನ್ಫ್ಲಮೇಷನ್ನ ಎಡ್ಜ್ ಮಾಡಬೇಕಾದವರು, ಅಂದರೆ ಇನ್ಫ್ಲೇಷನ್ನ ಬೀಟ್ ಮಾಡಿ ರಿಟರ್ನ್ಸ್ ಬೇಕಂದರೆ ಇನ್ನೊಂದು ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡಲು, ಅಂದರೆ ನಿಮ್ಮ ಒಂದು ಪೋರ್ಟ್ಫೋಲಿಯೋ ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ ಅಂದ್ಕೊಳ್ಳಿ, ನೀವು 10 ಲಕ್ಷನೂ ಶೇರ್ ಮಾರ್ಕೆಟಲ್ಲೇ ಇಡೋದು ಬೇಡ ಅಂತ ನಿಮ್ಗೆ ಆ ರೀತಿ ಅನಿಸಿದರೆ ಡೈವರ್ಸಿಫೈ ಮಾಡಬೇಕು ನಿಮ್ಮ ಒಂದು ಅಮೌಂಟ್ನ. ಅಂದರೆ ಆವಾಗ ನೀವೊಂದು 1 ಲ್ಯಾಕ್ ಅಥವಾ 2 ಲ್ಯಾಕ್ವರೆಗೂ ನೀವು ಬೆಳ್ಳಿಯಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮ್ಮ ಒಂದು ಪೋರ್ಟ್ಫೋಲಿಯೋ ಅಂದರೆ ನಿಮ್ಮ ಒಂದು ಅಸೆಟ್ನಲ್ಲಿ 10 ಲಕ್ಷ ಅಸೆಟ್ನಲ್ಲಿ 5 to 10% ಮಾತ್ರ ನೀವು ಆ ಒಂದು ಬೆಳ್ಳಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಉದಾಹರಣೆ 10 ಲಕ್ಷ ಪೋರ್ಟ್ಫೋಲಿಯೋ ಅಮೌಂಟ್ ಇದೆ ನಿಮ್ಮಂದರೆ ಶೇರ್ ಮಾರ್ಕೆಟಲ್ಲಿ, ಅದರಲ್ಲೊಂದು 50,000 1 ಲಕ್ಷ ತನಕ ಮಾತ್ರ ಬೆಳ್ಳಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬೆಳ್ಳಿ ಒಳ್ಳೆಯ ಫ್ಯೂಚರ್ ಇದೆ, ಒಳ್ಳೆ ಗ್ರೋತ್ ಇದೆ, ನಾನೆಲ್ಲ ಅಮೌಂಟ್ನ ತೊಗೊಬಂದು ಬೆಳ್ಳಿನಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದು ಕೂಡ ತುಂಬ ತಪ್ಪು. ಯಾವಾಗೂ ನಮ್ಮ ಒಂದು ಎಲ್ಲ ಒಂದು ಅಮೌಂಟ್ ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಈಗ ಬೆಳ್ಳಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸರಿನಾ ಅಂದರೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ಅಂದರೆ ಡೆಫಿನೆಟಾಗಿ ನೀವು ಹೂಡಿಕೆ ಮಾಡಬೇಕು. ಸಿಪ್ ಅಥವಾ ಹಂತವಾಗಿ ಹೂಡಿಕೆ ಮಾಡೋದು ಉತ್ತಮ. ಒಟ್ಟಾಗಿ ಒಂದೇ ಸಲ ಲಂಪ್ಸಮ್ ಅಮೌಂಟ್ನ ಹಾಕಬೇಡಿ. ಸ್ನೇಹಿತರೆ, ಬೆಳ್ಳಿ ಹೂಡಿಕೆ ಅನ್ನೋದು ಒಂದು ಆಪರ್ಚುನಿಟಿ ಅಸೆಟ್. ಬಂಗಾರ ಸುರಕ್ಷಿತವಾಗಿರುತ್ತೆ, ಬೆಳ್ಳಿ ಒಂದು ಫ್ಯೂಚರ್ ಗ್ರೋತ್ ತುಂಬಾ ಇದೆ. ಸರಿಯಾದ ಜ್ಞಾನ ಸಹನೆ ಇದ್ದರೆ ಬೆಳ್ಳಿ ನಿಮ್ಮ ಸಂಪತ್ತನ್ನು ಹೆಚ್ಚಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.